ಪ್ರತಿ ವರ್ಷವೂ ಅವರ ಸ್ಮಾರಕ ನೋಡೋದಕ್ಕೆ ಬರ್ತೇವೆ. ಯಾವುದೇ ಫಿಲಮ್ ಬಂದರೂ ಕೂಡ ನಾವು ಅವ್ರ ಫಿಲಮ್ಗಳನ್ನ ತುಂಬ ನೋಡ್ತಾ ಇದ್ವಿ. ಸ್ವಲ್ಪ ಫಿಲಮ್ ಮಾಡಿರೋರಿಗೆಲ್ಲ ಒಂದು ಪ್ರಶಸ್ತಿ ಅಂತ ಒಂದು ಕೊಟ್ಟಿದ್ದಾರೆ. ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ ಕರ್ನಾಟಕ ರತ್ನ ಎಂದು ಪ್ರಶಸ್ತಿಯನ್ನು ಕೊಟ್ಟರೆ ನಮಗೆ ಗೌರವಿಸ್ಬೇಕಂತೇಳಿ, ನಮ್ಮ ಅಪ್ಪಾಜಿಯವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕಂತೇಳಿ ಈ ಮೂಲಕ ಮನುಷ್ಯನ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನು ಅವರ ಚಿತ್ರಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಹಂಗಾಗಿ ಅವತ್ತು ಅಪ್ಪಾಜಿಯವರೇ ಹೇಳಿದರು, ನಾ ಸತ್ತ ಮೇಲೆ 4 ದಿನನಾದರೂ ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿದರು ಅಪ್ಪಾಜಿಯವರು. ಇವತ್ತು ಕೋಟ್ಯಾಂತರ ಅಭಿಮಾನಿಗಳು ವರ್ಷದ 365 ದಿನವೂ ಜ್ಞಾಪಿಸ್ಕೊತಾ ಇದ್ದಾರೆ. ಅಪ್ಪಾಜಿಯ ಮುಖದಲ್ಲೇ ಪ್ರತಿ ದೇವರು ಉಂಟು, ಕೈ ಮುಗಿದು ಬಾಳು ಸ್ವರ್ಗವೇ ನಿನಗುಂಟು. ನಾವು ತುಂಬ ವಿಷ್ಣುವರ್ಧನ್ ಅವರ ಅಭಿಮಾನಿ. ಪ್ರತಿ ವರ್ಷವೂ ಅವರ ಸ್ಮಾರಕ ನೋಡೋದಕ್ಕೆ ಬರ್ತೇವೆ. ಆದರೆ ಮುಂಚೆಯಿಂದನೂ ನಾವು ಚಿಕ್ಕ ಬಾಲ್ಯದಿಂದನೂ ಅವ್ರು ಯಾವುದೇ ಫಿಲಮ್ ಆದ್ರೂ ನಮ್ಗೆ ವಯಸ್ಸು ಬಂದಾಗ ತುಂಬ ಅವರು ಫ್ಯಾನ್. ನಾವು ಯಾವುದೇ ಫಿಲಮ್ ಬಂದರೂ ಕೂಡ ನಾವು ಅವ್ರ ಫಿಲಮ್ಗಳನ್ನ ತುಂಬ ನೋಡ್ತಾ ಇದ್ವಿ. ಆ ದಿನವೇ ರಿಲೀಸ್ ಆದ ದಿನವೇ ನಾವು ಅವ್ರ ಫಿಲಮ್ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ವಿ. ಆದರೂ ಅವ್ರದ್ದು ಒಳ್ಳೆ ನಡವಳಿಕೆ, ಒಳ್ಳೆ ಬುದ್ಧಿ, ಆದರೂ ತುಂಬ ಸೈಲೆಂಟು, ಸರಳ ಸಜ್ಜನಿಕೆ, ಅವ್ರ ಸ್ವಭಾವ ನೋಡಿ ನಮಗೆ ತುಂಬ ಇಷ್ಟ ಆಯಿತು. ಈ ದಿನ ಅವ್ರದ್ದು 15ನೇ ವರ್ಷದ ಪುಣ್ಯ ಸ್ಮರಣೆ ಇರೋದ್ರಿಂದ ನಾನು ಮತ್ತು ನನ್ನ ಕುಟುಂಬವ್ರ ಸಮೇತ ಜೊತೇಲಿ ಬಂದಿದ್ದೀವಿ. ಅವರು ನೋಡಿ ತುಂಬ ನಮಗೂ ಆಸೆ ಆಯಿತು. ನಾವು ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ಯಾವುದೇ ಈಗಿನ ಬರೋಂಥ ಜೂನಿಯರ್ ಹೀರೋಗಳಿಗೆಲ್ಲ ಎಂತೆಂಥ ಸ್ವಲ್ಪ ಫಿಲಮ್ ಮಾಡಿರೋರಿಗೆಲ್ಲ ಒಂದು ಪ್ರಶಸ್ತಿ ಅಂತ ಒಂದು ಕೊಟ್ಟಿದ್ದಾರೆ. ನಮ್ಮ ಅಭಿನವ ಭಾರ್ಗವ, ನಮ್ಮ ವಿಷ್ಣು ದಾದಾ ಸರ್ ಅವರು ಅಷ್ಟೊಂದು 200 ಫಿಲಮ್ ಮಾಡ್ಕೊಂಬಂದಿದ್ದಾರೆ. 200 ಫಿಲಮಲ್ಲೂ ಒಳ್ಳೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅಣ್ಣ ತಮ್ಮದ್ರ ಬಗ್ಗೆ ಆಗ್ಬೋದು, ಮನೆ ಯಾವ ರೀತಿ ಇರ್ಬೋದಾಗ್ಬೋದು, ತಂದೆ ತಾಯಿ ಬಗ್ಗೆ ಆಗ್ಬೋದು, ಒಬ್ಬ ಪ್ರೇಮಿ ಯಾವ ರೀತಿ ಒಬ್ಬರು ಪ್ರೇಯಸ್ಸನ್ನು ಪ್ರೀತಿಸ್ತಾನೆ ಅನ್ನೋದಕ್ಕೋಸ್ಕರ ಒಂದು ಮೂವಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನದಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನೋದಕ್ಕೊಂದು ಸಂದೇಶ ಕೊಟ್ಟಿದ್ದಾರೆ. ಅಂಥ ಸಂದೇಶ ಕೊಟ್ಟಿರುವಂಥ ಒಬ್ಬ ವಿಷ್ಣು ದಾದಾ ಒಬ್ಬ ಹೀರೋಗೆ, ನಮ್ಮ ಹೀರೋ ಅಂತ ಹೆಚ್ಚಿನದಾಗಿ ನಮ್ಮ ಅಪ್ಪಾಜಿಯವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿಲ್ಲ. ಅದೊಂದು ಕೋರಿಕೆ, ನಮ್ಮ ನೋವು ಒಂದಿದೆ. ದಯವಿಟ್ಟು ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ ಕರ್ನಾಟಕ ರತ್ನ ಎಂದು ಪ್ರಶಸ್ತಿಯನ್ನು ಕೊಟ್ಟರೆ ನಮಗೆ ಗೌರವಿಸ್ಬೇಕಂತೇಳಿ, ನಮ್ಮ ಅಪ್ಪಾಜಿಯವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕಂತೇಳಿ ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ವಿಷ್ಣು ದಾದಾ ಅಂತವ್ರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹಿಸಬೇಕು. ನಮ್ಮ ಅಭಿಮಾನಿಗಳಿಗೋಸ್ಕರ ಆದರೂ, ಅಭಿಮಾನಿ ಕೋರಿಕೆಗೋಸ್ಕರ ಆದರೂ ಮಣಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಇವತ್ತು ಪುಣ್ಯ ಒಂದು ಸ್ಮರಣೆ. ಅವ್ರ ಜೀವನದಲ್ಲಿ ಎಲ್ಲ ಥರದ್ದು ಸಾಂಸಾರಿಕ ಇರ್ಬೋದು, ಪೌರಾಣಿಕ ಇರ್ಬೋದು, ಮತ್ತು ಅವರು ಎಲ್ಲ ಮನುಷ್ಯನ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನು ಅವರ ಚಿತ್ರಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವರು ಅಜರಾಮರವಾಗಿ ಇರಬೇಕು. ಅವರ ಹೆಸರು ಇನ್ನೂ, ಏಕೆಂದರೆ ಇಲ್ಲಿ ಜನ ಸೇರಿರೋದು ಮತ್ತು ಅವರ ಒಂದು ಸ್ಮಾರಕದ ಒಂದು ಜಾಗ ಮೈಸೂರಿನಲ್ಲಿರೋದ್ರಿಂದ ನಮ್ಮ ಮೈಸೂರಿನ ಸುತ್ತಮುತ್ತಲಿನ ಜನತೆ ಮತ್ತು ನಮ್ಮ ಕರ್ನಾಟಕದ ಜನತೆ ಇನ್ನೂ ಅವ್ರನ್ನ ಇದೇ ರೀತಿ ಅವ್ರನ್ನ ಅಭಿಮಾನಕ್ಕೋಸ್ಕರ ಎಲ್ಲರೂ ತುಂಬ ಹೃದಯದಿಂದ ನಡೆಸ್ಕೊಡ್ಬೇಕು ಅಂತ ಕೇಳ್ತಾಯಿದ್ವಿ. ಇವತ್ತಿನ ದಿನದಲ್ಲಿ ಏನು ಮಾತಾಡಬೇಕು ಅಂತಲೂ ಮಾತೇ ಬರ್ತಾ ಇಲ್ಲ. ಏಕೆಂದರೆ ಇವತ್ತು ಅಪ್ಪಾಜಿಯವ್ರ ಪುಣ್ಯ ಸ್ಮರಣೆ, ಅಂದರೆ ಅವರು ಅಗಲಿ ದಿನ. ಹಂಗಾಗಿ ಅವತ್ತು ಅಪ್ಪಾಜಿಯವರೇ ಹೇಳಿದರು, ನಾ ಸತ್ತ ಮೇಲೆ 4 ದಿನನಾದರೂ ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿದರು ಅಪ್ಪಾಜಿಯವರು. ಇವತ್ತು ಕೋಟ್ಯಾಂತರ ಅಭಿಮಾನಿಗಳು ವರ್ಷದ 365 ದಿನವೂ ಜ್ಞಾಪಿಸ್ಕೊತಾ ಇದ್ದಾರೆ. ಸರಿನಾ? ಅವ್ರು ಯಾವತ್ತೂ ಅವತ್ತು ಹೇಳ್ದಂಗೆ ಇವತ್ತು ಅದೇ ಥರ ನಡ್ಕೊತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಈ ಸ್ಟ್ಯಾಚು ನೋಡೋಕ್ಕಿಂತ ಮುಂಚೆಗೆ ಹೊರಗಡೆ ಎಷ್ಟೋ ಜನ ಇರ್ತಾರೆ. ಕ್ಯಾಲೆಂಡ್ರ್ ಮಾಡ್ತಾ ಇರ್ಬೋದು, ಇಲ್ಲ ಅವ್ರ ಥರ. ಈಗ ಉದಾಹರಣೆಗೆ ಯಾರೋ ಇಲ್ಲೇ ಒಬ್ಬರು ತಲೆಯಲ್ಲಿ ಹಾಕೊಂಬಂದಿದ್ರು, ಏಕೆಂದರೆ ಪೇಟೆ ಎಲ್ಲ ಹಾಕೊಂಬಂದಿದ್ರು. ಅವ್ರ ಥರ ಸ್ಟೈಲು. ಈಗ ಅವ್ರು ನೋಡ್ತಿದ್ದಂಗೆ ನಾವು ಅಪ್ಪಾಜಿಯವರು ಅಭಿಮಾನಿ ಅನ್ನೋದು ನಮಗೆ ಬಂದ್ಬಿಡುತ್ತೆ. ಸರಿನಾ? ಆಮೇಲೆ ಕನ್ನಡದ ಮಣ್ಣಿನ ಮಗ. ನಿಮಗೆ ಗೊತ್ತಿರೋಂಗೆ ನಾಗರಾವು ಫಸ್ಟ್ನೇ ಫಿಲ್ಮಲ್ಲೇ ಅವರು ಈ ಥರ, ಅಂದರೆ ಮಾಮೂಲಿ ಅರ್ಶಿನ ಕುಂಕುಮ ಇರೋ ಇದನ್ನೇ ಸಾಂಗ್ ಇಲ್ಲೇ ಅವ್ರು ಎಂಟ್ರಿ ಕೊಟ್ಟವ್ರು. ಅವರು ಅವತ್ತಿಂದನೇ ಕನ್ನಡದ ಮಣ್ಣಿನ ಮಗ ಅವರು. ಇವತ್ತೇನು ಹೇಳಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ವಿಷ್ಣು ಎಂಬ ನಿಜ ದೈವ ಇರುವಾಗ ಇಲ್ಲಿ ಆ ಗುಡಿ ಗೋಪುರ ಗುರಿ ಶಿಖರ ಅಲಿಯೋದು ಯಾಕಲ್ಲಿ, ಅಪ್ಪಾಜಿಯ ಮುಖದಲ್ಲೇ ಪ್ರತಿ ದೇವರು ಉಂಟು, ಕೈ ಮುಗಿದು ಬಾಳು ಸ್ವರ್ಗವೇ ನಿನಗುಂಟು.